ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಸರ್ಕಾರದ ಬಗ್ಗೆ ಆರ್ ಅಶೋಕ್ ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಈ ಸರ್ಕಾರದಲ್ಲಿ ಹೊಡೆದಾಟ ನಡೀತಾ ಇರೋದೇ ಸಿಎಂ ಕುರ್ಚಿಗಾಗಿ. ಕಾಂಗ್ರೆಸ್ ಮೂಲಗಳಿಂದ ನಮಗೆ ಮಾಹಿತಿ ಬಂದಿದೆ. 2.5 ವರ್ಷ ಅಗ್ರಿಮೆಂಟ್ ಆಗಿದೆ. ಹನಿ ಟ್ರ್ಯಾಪ್ ಸಿಎಂ ಕುರ್ಚಿ ಹಸ್ತಾಂತರ ಏನಾಗುತ್ತೋ ಏನೋ. ಸಿದ್ದರಾಮಯ್ಯ ಉಳಿಸ್ಕೊಳ್ಳೋದಕ್ಕೆ, ಡಿಕೆ ಶಿವಕುಮಾರ್ ಕಿತ್ಕೊಳ್ಳೋದಕ್ಕೆ ಹೊಡೆದಾಟ ಆಗ್ತಾ ಇದೆ ಅಂತ. ಓಕೆ, ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಇದು ಡಿಜಿ ಅವರ ಕಚೇರಿಗೆ, ಡಿಜಿ ಅಲೋಕ್ ಮೋಹನ್ ಅವರ ಕಚೇರಿಗೆ ದೂರು ಕೊಡೋದಕ್ಕೆ ಅಂತ MLC ರಾಜೇಂದ್ರ ಅವರು ಬಂದಂತಹ ಸಂದರ್ಭ. 12:30 ಸಮಯವನ್ನು ಕೇಳಿದ್ರು. ಸೊ ಬಂದಿದ್ದಾರೆ. ದೂರು ಕೊಡೋದಕ್ಕೆ ಬಂದಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. MLC ರಾಜೇಂದ್ರ ರಾಜಣ್ಣ ಅವರು ಡಿಜಿ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿ ತಮಗಾದಂತಹ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ದೂರು ಕೊಡ್ತಾರೆ. ಕೇವಲ ದೂರಿಗೆ ಇದು ಸೀಮಿತ ಆಗುತ್ತಾ ಅಥವಾ ನಿಜವಾಗ್ಲೂ ಅದೊಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗುತ್ತಾ ಅನ್ನೋದು ಇವರು ಕೊಡುವಂತಹ ಕಂಪ್ಲೇಂಟ್ನ ಸ್ವರೂಪದ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿಜಿ ಕಚೇರಿಯನ್ನು ಎಂಟರ್ ಆಗುವಂತಹ ಸಂದರ್ಭ ನಮಗೆ ಸೆರೆ ಸಿಕ್ಕಿದ್ದು. ಹೀಗೆ ಅವ್ರು ಇಲ್ಲಿ ತನಕ ಹೇಳ್ತಾ ಇದ್ದಿದ್ದು, ನಾನು ಕಾನೂನು ತಜ್ಞರ ಸಲಹೆ ಪಡ್ಕೊಳ್ತೀನಿ, ನಮ್ಮ ಹತ್ರ ಅಷ್ಟಾಗಿ ಸಾಕ್ಷಿಗಳಿಲ್ಲ ಅಂತ ಅವ್ರ ತಂದೆ ಹೇಳ್ತಾ ಇದ್ರು. ಬಟ್ ಇವ್ರು ಹೇಳ್ತಾ ಇದ್ರು, ನನ್ನ ಕೇಸೇ ಬೇರೆ, ನನ್ನ ಹತ್ರ ಒಂದಷ್ಟು ವಿಡಿಯೋ ಕಾಲ್ಸ್ ಡೀಟೇಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ನಾನು ಅದನ್ನೆಲ್ಲ ಕೊಡ್ತೀನಿ, ಕೆಲವೆಲ್ಲ ಡಿಲೀಟ್ ಮಾಡಿದ್ದೀನಿ, ಕೆಲವೆಲ್ಲ ಇದೆ ಅಂತ ಹೇಳ್ತಾ ಇದ್ರು. ಸೊ ಇವರ ಪ್ರೂಫು ಎಷ್ಟು ಸಾಲಿಡ್ ಆಗಿರುತ್ತೆ ಅನ್ನೋದ್ರ ಮೇಲೆ ಕೇಸ್ ನಿಜವಾಗ್ಲೂ ಮುಂದಕ್ಕೆ ಹೋಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗಿಬಿಡುತ್ತೆ. ಒಂದು ಕೇಸ್ ಬಗ್ಗೆ 108 ಅನುಮಾನಗಳು ಸದ್ಯಕ್ಕಿದ್ದಾವೆ. ಈ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕೋ ಅದೆಲ್ಲ ಆಗ್ತಾ ಇದೆ ಒಳಗೊಳಗೆ. ಆ್ಯಕ್ಚುಲಿ ಇಲ್ಲಿ ಇನ್ವೆಸ್ಟಿಗೇಷನ್ ಆಗೋದೇ ಬೇಕಿಲ್ಲ ಅನ್ನೋ ಆಯಾಮದಲ್ಲೆಲ್ಲ ಚರ್ಚೆಗಳಾಗ್ತಾ ಇದೆ. ಈ ಟೈಮ್ನಲ್ಲಿ ಇವರು ತನಿಖೆಗೆ ಬಯಸಿದ್ದಾರೆ. ತನಿಖೆ ಆಗುತ್ತಾ ರಿಯಲ್ ಫಾರ್ಮೆಟಲ್ಲಿ ಅಥವಾ ಕೇವಲ ಇನ್ಕ್ವೈರಿಗೆ ಸೀಮಿತ ಆಗುತ್ತಾ? ಅಲೋಕ್ ಮೋಹನ್ ಅವರ ಜೊತೆಗೆ ಹಂಚಿಕೊಳ್ಳುವಂತಹ ಮಾಹಿತಿಗಳು ಎಂಥದ್ದು? ಈ ಎಲ್ಲ ಪ್ರಶ್ನೆಗೂ ಇವರ ಭೇಟಿ ನಂತರ ಉತ್ತರ ಸದ್ಯಕ್ಕೆ ಸಿಗುತ್ತೆ. ಅಂತೂ ಇಂತೂ ಅಟ್ಲೀಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, DG ಅವ್ರನ್ನ ಮೀಟ್ ಮಾಡಬೇಕು ಅಂತ MLC ರಾಜೇಂದ್ರ ರಾಜಣ್ಣ ಅವ್ರಿಗಾದರೂ ಅನಿಸಿದೆಯಲ್ಲ. ಇವ್ರ ತಂದೆಯವ್ರ ಥರ ಡೈರೆಕ್ಟಾಗಿ ಗೃಹ ಸಚಿವರ ಹತ್ರ ಹೋಗ್ಬಿಟ್ಟು ಒಂದು ಮನವಿ ಪತ್ರವನ್ನೆಲ್ಲ ಕೊಟ್ಬಿಟ್ಟು ಬರಲಿಲ್ಲ. ಕಾನೂನು ಪ್ರಕಾರ ಮೂವ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಬಟ್ ನಿಜವಾಗ್ಲೂ ಹೋಗಿ ಕಂಪ್ಲೇಂಟನ್ನು, ಒಂದು FIRಗೆ ಲಾಯಕ್ಕಿರೋ ಕಂಪ್ಲೇಂಟನ್ನು ಕೊಡ್ತಾರಾ ಅನ್ನೋದನ್ನ ನೋಡ್ಬೇಕು ನಾವು. ಮೊನ್ನೆ ನಾವು ಹೇಳ್ತಾ ಇದ್ವಿ ನಿಮಗೆ, ಗೃಹ ಸಚಿವರನ್ನು ಅವ್ರ ತಂದೆ ಹೋಗಿ ಭೇಟಿ ಮಾಡಿದಾಗ ಒಂದು ಮನವಿ ಪತ್ರ ಕೊಟ್ಟರು. ಅದು ಎಲ್ರಿಗೂ ಪ್ರಶ್ನೆ ಇತ್ತು, ರಾಜ್ಯದಲ್ಲಿ ಯಾವಾಗಲಿಂದ ಒಂದು ಕ್ರಿಮಿನಲ್ ಕೇಸ್ಗೆ ಮನವಿ ಪತ್ರ ಕೊಡುವಂತಹ ರೂಲ್ಸ್ ಬಂತು, ನಿಯಮ ಬಂತು ಅಂತೆಲ್ಲ. ಕೆಲವೇ ಕ್ಷಣಗಳಲ್ಲಿ ರಾಜೇಂದ್ರ ರಾಜಣ್ಣ ಅವರು ದೂರು ಕೊಡಲಿದ್ದಾರೆ. ತಂದೆ ರಾಜಣ್ಣ ಹಾಗೂ ನನ್ನ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿತ್ತು ಅಂತ ರಾಜೇಂದ್ರ ಅವರು ಹೇಳ್ತಾನೆ ಬರ್ತಾ ಇದ್ದಾರೆ. ಈ ವಿಚಾರದಲ್ಲಿ ಫೈನಲಿ ಪೊಲೀಸ್ ಆಫೀಸರ್ನ ಮೀಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಂಪ್ಲೇಂಟ್ ಹೇಗೆ ಕೊಡ್ತಾರೆ ಅನ್ನೋದು ಕುತೂಹಲ.